ನೇರವಾಗಿ ಕರ್ನಾಟಕದ ವಿಚಾರಕ್ಕೆ ಬರೋಣ. ಈ ಕ್ಷಣ ಬ್ರೇಕಿಂಗ್ ನ್ಯೂಸ್ ನೋಡಿ. ಕರ್ನಾಟಕದಲ್ಲಿ ಇವತ್ತು 14 ಹೊಸ ಪ್ರಕರಣಗಳು ಪತ್ತೆಯಾಗಿದೆ. ಬೆಳಗ್ಗೆ 10 ಪ್ರಕರಣ ಪತ್ತೆಯಾಗಿತ್ತು, 4 ಆ್ಯಡ್ ಆಯಿತು. ಅಂದರೆ ಸಂಜೆ ಅಂದರೆ ಇಷ್ಟೊತ್ತಿಗೆ 4 ಸೇರ್ತು. ರಾಜ್ಯ ಆರೋಗ್ಯ ಇಲಾಖೆಯಿಂದ ಅಫಿಷಿಯಲ್ ಮಾಹಿತಿ ನಮಗೆ ಸಿಗ್ತಾ ಇರೋದು. ಇದುವರೆಗೆ ರಾಜ್ಯದಲ್ಲಿ 862 ಕೌಂಟ್ ಆಯಿತು ಸೋಂಕಿತರ ಸಂಖ್ಯೆ. ಇಲ್ಲಿ ತನಕ 426 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ, ಆದರೆ 31 ಮಂದಿ ಸಾವನ್ನಪ್ಪಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಮೊದಲ ಕೊರೋನಾ ಕೇಸ್ ಪತ್ತೆಯಾಗಿದೆ. ಗ್ರೀನ್ ಝೋನ್ನಲ್ಲಿ ನಿಧಾನಕ್ಕೆ ಶಿವಮೊಗ್ಗದಲ್ಲಿ ಶುರುವಾಯಿತು, ಹಾವೇರಿಯಲ್ಲಿ ಶುರುವಾಯಿತು, ಈಗ ಹಾಸನಕ್ಕೆ ಬಂತು. ಬ್ರೇಕಿಂಗ್ ನ್ಯೂಸ್. ಹೇಗೆ ಚಿತ್ರದುರ್ಗ ಅಥವಾ ಹೇಗೆ ಶಿವಮೊಗ್ಗಗೆ ಅಜ್ಮೀರ್ ಯಾತ್ರೆಯಿಂದ ಬಂದವರು, ತಬ್ಲೀಗಿಂದ ಬಂದವರು ಅಥವಾ ಇನ್ಯಾವುದೋ ಧರ್ಮ ಸಭೆಯಿಂದ ಬಂದವರಿಗೆ ಹೆಂಗೆ ಶುರುವಾಯಿತೋ, ಹೇಗೆ ಹಾವೇರಿಗೆ ಮುಂಬೈ ಲಿಂಕ್ ಇತ್ತೋ ಅದೇ ಥರ ಈ ಹಾಸನಕ್ಕೂ ಕೂಡ ಮುಂಬೈ ಲಿಂಕ್. ಯಾಕೆಂದರೆ ಮುಂಬೈನಿಂದ 30 ವರ್ಷದ ಮಹಿಳೆ ಬಂದಿದ್ರು, ಅವ್ರಿಗೆ ಸೋಂಕು ಬಂತು. ಇದು ಹಾಸನದಲ್ಲಿ ಅಕೌಂಟ್ ಓಪನ್ ಆದಂಗೆ ಕಾಣಿಸ್ತಾ ಇದೆ. ಮೊದಲ ಪ್ರಕರಣ ಹಾಸನ ಭಾಗದಲ್ಲಿ. ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದಲ್ಲಿ ಈ ಕ್ಷಣ 14 ಹೊಸ ಪ್ರಕರಣ. ಇವತ್ತಿಗೆ ಸಂಬಂಧಪಟ್ಟ ಹಾಗೆ 10 ಇತ್ತು, 4 ಆ್ಯಡ್ ಆಯಿತು ಸಂಜೆ ಹೊತ್ತಿಗೆ. ಸೊ ಹಾಗಾಗಿ 858 ಇದ್ದದ್ದು 862 ಆಯಿತು. ರಾಜ್ಯ ಆರೋಗ್ಯ ಇಲಾಖೆಯಿಂದ ಅಫಿಷಿಯಲ್ ಮಾಹಿತಿ. ನೋಡ್ತಿರುವಂತಹ ಮಾಹಿತಿ, ಮುಂಬೈನಿಂದ ಬಂದಿರುವಂತಹ 30 ವರ್ಷದ ಮಹಿಳೆ. ಹಾಸನದಲ್ಲಿ ಮೊದಲ ಕೊರೋನಾ ಕೇಸ್. ದಾವಣಗೆರೆಯಲ್ಲಿ 3, ಮಂಡ್ಯ, ಕಲಬುರಗಿ, ಹಾವೇರಿ, ವಿಜಯಪುರದಲ್ಲಿ ಇವತ್ತಿನ ಪ್ರಕಾರ 1. ಒಟ್ಟಾರೆ ಕರ್ನಾಟಕದಲ್ಲಿ 14 ಕೊರೋನಾ ಕೇಸ್ ಇವತ್ತು ಒಂದೇ ದಿನ. 4 ಆ್ಯಡ್ ಆಗಿದೆ ಕೆಲವೇ ಹೊತ್ತಿನ ಮುಂಚೆ. ದಾವಣಗೆರೆ 3, ಬಾಗಲಕೋಟೆ 2, ಹಾಸನದಲ್ಲಿ ಅಕೌಂಟ್ ಓಪನ್ 1, ಮಂಡ್ಯ, ಕಲಬುರಗಿ, ಹಾವೇರಿ, ವಿಜಯಪುರ ತಲಾ 1. ಸೊ ಹಾಗಾಗಿ ಟೋಟಲ್ ಇವತ್ತು ಕರ್ನಾಟಕದಲ್ಲಿ 14 ಹೊಸ ಪ್ರಕರಣಗಳು. ಗ್ರೀನ್ ಝೋನ್ಗಳಲ್ಲಿ ನಿಧಾನಕ್ಕೆ ಒಂದೊಂದಾಗಿ ಒಂದೊಂದು ಪ್ರಕರಣಗಳು ಶುರುವಾಗ್ತಾ ಇದೆ. ಇದು ಆತಂಕ. ಹಂಗಾಗಬಾರ್ದು. ಯಾಕೆಂದರೆ ಅವರ ಟ್ರಾವೆಲ್ ಹಿಸ್ಟ್ರಿ, ಅವ್ರು ಎಲ್ಲೆಲ್ಲಿ ಹೋಗಿದ್ರು ಅದು ಚೆಕ್ ಮಾಡ್ಸೋಕ್ಕೆ ಶುರುವಾದಾಗ ಬೇರೆಯವ್ರಿಗೆ ಬಂದಿರೋ ಸಾಧ್ಯತೆಗಳಿರುತ್ತೆ. ಸೊ ಹಾಸನದ ಮಂದಿ ಹುಷಾರಾಗಿರಿ. ಯಾಕೆಂದರೆ 30 ವರ್ಷದ ಮುಂಬೈನಿಂದ ಬಂದಿರುವಂಥ ಮಹಿಳೆಗೆ ಕರೋನಾ ಪಾಸಿಟಿವ್ ಬಂತು. ಹಾವೇರಿ ಮಂದಿ ಹುಷಾರಾಗಿರಿ. ಶಿವಮೊಗ್ಗದವ್ರು ಕೂಡ ಹುಷಾರಾಗಿರಬೇಕು. ಇರ್ಬೋದು ಬೇರೆ ಕಡೆ ಬಂದಿದ್ದಾರೆ, ಅವ್ರನ್ನ ಕ್ವಾರಂಟೈನ್ ಮಾಡಿದ್ದಾರೆ, ಬಟ್ ಸ್ಟಿಲ್ ಶಿವಮೊಗ್ಗದಲ್ಲಿ ಬಿ ಕೇರ್ಫುಲ್. ಸೊ ಹಾಗಾಗಿ ಇವತ್ತು ರಾಜ್ಯ ಆರೋಗ್ಯ ಇಲಾಖೆ ಕೊಟ್ಟಿರೋ ಅಫಿಷಿಯಲ್ ಮಾಹಿತಿ. ನಿನ್ನೆ 848 ಇತ್ತು, ಇವತ್ತು ಈ ಕ್ಷಣಕ್ಕೆ 14 ಆ್ಯಡ್ ಆಯಿತು, 862 ಆಯಿತು. ಇನ್ನು ಡಿಸ್ಚಾರ್ಜ್ ಆದವರು 426 ಮಂದಿ ಮತ್ತು ಸಾವನ್ನಪ್ಪಿರೋರು 31 ಜನ. ಈ ಕ್ಷಣ ನನ್ನ ಕೊಲೀಗ್ಸ್ ಮಾಹಿತಿ ಕೊಡ್ತಿದ್ದಾರೆ. ಹಾಸನದ ಮಹಿಳೆ 30 ವರ್ಷ, ಮುಂಬೈನಿಂದ ಬಂದವರು. ಆದರೆ ಅವರು ಅಡ್ಮಿಟ್ ಆಗಿರೋದು ಮಂಡ್ಯದ ಕೋವಿಡ್ ಆಸ್ಪತ್ರೆಯಲ್ಲಿ. ಆದರೆ ಆಕೆ ಮೂಲತಃ ಹಾಸನದವರು. ಸೊ ಅಕೌಂಟ್ ಅಲ್ಲಿಗೆ ಹೋಗ್ತಾ ಇದೆ ಅಷ್ಟೇ. ಬಟ್ ಸ್ಟಿಲ್ ಕೇರ್ಫುಲ್. ನಮ್ಮ ಎಚ್ಚರಿಕೆ ನಾವು ಇರಲೇಬೇಕು, ಯಾರೇ ಆದರೂ ಅಷ್ಟೇ. ಅದು ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ. ಸೊ ಹಾಗಾಗಿ ಹಾಸನದ ಮೂಲದ ಮಹಿಳೆ, ಹಾಸನದವರು ಅವ್ರ ಮಹಿಳೆ, ಆದರೆ ಮಂಡ್ಯದಲ್ಲಿದ್ದಾರೆ. ಮಂಡ್ಯದ ಕೋವಿಡ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಅವರು ಬಾಂಬೆಯಿಂದ ಬಂದರು. ಸೊ ಹಾಗಾಗಿ ಹಾಸನದ ಅಕೌಂಟ್ಗೆ ಹೋಗಿದೆ. ಹಾಸನದಲ್ಲಿ ಮೊದಲ ಕೋವಿಡ್ ಕೇಸ್ ಪತ್ತೆ ಅಂತ ಹೇಳಲಾಗ್ತದೆ. ಏನು ಗೊತ್ತಾಗಿಲ್ಲ.
ಮುಂಬೈನಿಂದ ಬಂದಿರೋ 30 ವರ್ಷದ ಮಹಿಳೆ, ಅವ್ರು ನೇರವಾಗಿ ಮಂಡ್ಯಕ್ಕೆ ಬಂದರು. ಸೊ ಹಾಗಾಗಿ ಮಂಡ್ಯದ ಕೋವಿಡ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಅವರು ಹಾಸನದವರು, ಅದು ಒಂದು ಕಡೆ. ಇನ್ನು ಮಂಡ್ಯ, ಕಲಬುರಗಿ, ಹಾವೇರಿ, ವಿಜಯಪುರ ತಲಾ ಒಂದೊಂದು ಪ್ರಕರಣ. ಬೆಂಗಳೂರು ಸಿಟಿ ಇವತ್ತು 2 ಪ್ರಕರಣ ಆಗಿದೆ. ಆದರೆ ಅದರಲ್ಲಿ ಒಬ್ಬರು ಅನಂತಪುರದವರು, ಅಲ್ಲಿಯ ಮೂಲದವರು. ಸೊ ಹಾಗಾಗಿ ನಿಮ್ಮೆಲ್ಲರ ಗಮನಕ್ಕೆ ಮಾಹಿತಿ ಕೊಡ್ತಾ ಇದ್ದೀವಿ. ಬೆಳಗ್ಗೆ 10 ಪ್ರಕರಣ ಆಯಿತು, ಸಂಜೆಗೆ 4 ಪ್ರಕರಣ ಆ್ಯಡ್ ಆಯಿತು. ಟೋಟಲ್ ಇವತ್ತು ಕರ್ನಾಟಕದಲ್ಲಿ 14 ಹೊಸ ಪ್ರಕರಣಗಳು. ಹಾಗಾಗಿ ಓವರಾಲ್ ಕೌಂಟ್ 862. ಇನ್ನು ಬೆಳಗಾವಿ ಕಡೆ ನೋಡೋಣ. ಬೆಳಗಾವಿಯ ವ್ಯಕ್ತಿ ಮತ್ತೆ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ. ಮೇ 6ನೇ ತಾರೀಕು ಡಿಸ್ಚಾರ್ಜ್ ಆಗಿದ್ರು ವ್ಯಕ್ತಿ, ಚೇತರಿಕೆಯಾಗಿ ಮನೆಗೆ ಹೋಗಿದ್ರು. ಆ ಸೋಂಕಿತ ಪೇಷಂಟ್ ನಂಬರ್ 298 ಆಸ್ಪತ್ರೆಗೆ ದಾಖಲಾಗಿದ್ರು, ಡಿಸ್ಚಾರ್ಜ್ ಆಗಿದ್ರು, ಮತ್ತೆ ಆಸ್ಪತ್ರೆಗೆ ದಾಖಲಾಗ್ತಿದ್ದಾರೆ. ಚೇತರಿಕೆಯಾಗಿದ್ದ ವ್ಯಕ್ತಿ ಮತ್ತೆ ಆಸ್ಪತ್ರೆಗೆ ರಿಟರ್ನ್. ಬ್ರೇಕಿಂಗ್ ನ್ಯೂಸ್. ಬ್ರೇಕಿಂಗ್ ನ್ಯೂಸ್. ಪೇಷಂಟ್ ನಂಬರ್ 298 ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಡಿಸ್ಚಾರ್ಜ್ ಆಗಿದ್ದ ವ್ಯಕ್ತಿ ಮತ್ತೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಚೇತರಿಕೆ ಆಗಿತ್ತು, ಡಿಸ್ಚಾರ್ಜ್ ಆಗಿದ್ರು. ಅವರು ಗೊತ್ತಿಲ್ಲಪ್ಪ ವಾಟ್ಸ್ ಪ್ರಾಬ್ಲಮ್ ಅಂತ. ಮನೆಗೆ ಹೋದ್ಮೇಲೆ ಮತ್ತೆ ಮರುಕಳಿಸುವಂಥ ಸಾಧ್ಯತೆಗಳು ಇದೆ, ಇಲ್ಲ ಅಂತಲ್ಲ. ಬಟ್ ಸ್ಟಿಲ್ ಆ ಇಮ್ಯುನಿಟಿ ಮತ್ತೆ ಪಿಕಪ್ ಆಗದೆ ಹೋದರೆ ಅಥವಾ ಇನ್ನೇನೇನೋ ಮಾಡೋಕ್ಕೆ ಶುರು ಮಾಡಿದ್ರೆ ಮತ್ತೆ ಅವ್ರಿಗೆ ಆ ಇನ್ಫೆಕ್ಷನ್ ಜಾಸ್ತಿ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ. ಪೇಷಂಟ್ ನಂಬರ್ 298 ಕರೆಕ್ಟ್ 298 ಬೆಳಗಾವಿಯಿಂದ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ಚೇತರಿಕೆಯಾಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದವರು ಮತ್ತೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ.